ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇವು ಕಾಲ್ಪನಿಕ ಕಥೆಗಳು. ಅದರ ಹಿಂದಿರ್ತಕ್ಕಂಥ ಉದ್ದೇಶ ಅದು ನಮ್ಮ ಜೀವನದ ಮೇಲೆ ಸ್ವಲ್ಪ ಪ್ರಭಾವ ಆಗ್ತದ ಎಂಬ ಉದ್ದೇಶದಿಂದ ನಾನು ಈ ಕಾಲ್ಪನಿಕ ಕಥೆಗಳನ್ನು ಹೇಳ್ತಾ ಇರ್ತೀನಿ. ಒಬ್ಬ ಚಿತ್ರಕಾರ ಇದ್ದ, ಒಳ್ಳೆಯ ಚಿತ್ರವನ್ನು ಬಿಡಿಸಿದ. ಬಹಳ ಸುಂದರವಾದಂಥ ಚಿತ್ರ, ದೊಡ್ಡ ಸೈಜ್ನಲ್ಲಿ ಚಿತ್ರ ಬಿಡಿಸಿ ಕೆಳಗಡೆ ಬರೆದ, ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯಮಾಡಿ ತಿಳಿಸಿ ಅಂಥೇಳಿ ಆ ಚಿತ್ರನೆಲ್ಲ ಸುಂದರ ಚಿತ್ರನ ಇಳಿಸಿ, ಬಹಳ ಶ್ರಮಪಟ್ಟು ಇಳಿಸಿ, ಆ ಒಂದು ಬೀದಿಯ ಚೌರಸ್ತ ಅಂತಾರಲ್ಲ, 4 ಕಡೆ ಜನರು ಬರೋರು ಹೋಗೋರಲ್ಲಿ ಇಟ್ಬಿಟ್ಟ. ಸಾಯಂಕಾಲ ಹೋಗಿ ನೋಡಿದ್ರ ಆ ಚಿತ್ರ ತುಂಬಾ ಗೀಟಗಳು ಅವ್ರು ಬರೆದು ಬಿಟ್ಟಿದ್ರು. ಈ ಕಿವಿ ಸರಿಯಾಗಿಲ್ಲ, ಕಿವಿ ಹೀಗಿರ್ಬೇಕಾಗಿತ್ತು, ಮೂಗಿಗೆ ಕಣ್ಣು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಎಲ್ಲ ತಮ್ದು ನೋಟ್ಸ್ ಬರ್ದಂಗೆ ಬರ್ದು ಆ ಚಿತ್ರನೆಲ್ಲ ಸಂಪೂರ್ಣ ಹಾಳು ಮಾಡಿ ಇಟ್ಟಿದ್ರು. ಅಲ್ಲಿ ಒಂದು ಸ್ಕೆಚ್ ಪೆನ್ ಸಹಿತ ಇಟ್ಟಿದ್ದ ಬರಿಲಿಕ್ಕೆ. ನೋಡಿ ಎಲ್ಲರೂ ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಎಲ್ಲ. ಅದಕ್ಕೆ ಬಹಳ ಬೇಜಾರಾಯ್ತು. ಏನು ಇಷ್ಟು ಸುಂದರವಾದಂಥ ಚಿತ್ರ ಇಳಿಸಿದ್ದೀನಿ, ನಾನು ಅನ್ಕೊಂಡಿದ್ದೆ ಎಲ್ಲರೂ ತಾರೀಫ್ ಮಾಡ್ತಾರೇನೋ, ಏನೋ ಇದರಲ್ಲಿ ಚೇಂಜ್ ಮಾಡೋದ ಅವಶ್ಯಕತೆ ಇಲ್ಲ, ಸುಂದರ ಚಿತ್ರ ಇದೆ ಅಂತ ಯಾರಾದರೂ ಬರೀತಾರೇನೋ ಅನ್ಕೊಂಡಿದ್ದೆ. ಯಾರೂ ಬರೆದಿಲ್ಲ. ಎಲ್ಲ ಕಣ್ಣು ಸರಿ ಇಲ್ಲ, ಮೂಗು ಸರಿ ಇಲ್ಲ, ಕೂದಲು ಸರಿ ಬಂದಿಲ್ಲ, ಬಾಯಿ ಸರಿ ಇಲ್ಲ, ಏನೇನೋ ಬರೆದು ಬಿಟ್ಟಿದ್ದಾರ ಅಂತೇಳಿ ಬಹಳ ಬೇಜಾರಾಯ್ತು. ಮನೆಗೆ ಹೋದ, ತಮ್ಮ ಮಿತ್ರನ ಜೊತೆಗೆ ಮಾತಾಡ್ತಾ ಹೇಳ್ದ, ನಾ ಒಂದು ಚಿತ್ರ ಇಳಿಸಿ ಇಟ್ಟಿದ್ದೆ, ಅನೇಕ ಜನರು ಬಂದು ತಮ್ಮ ಕಾಮೆಂಟ್ಸ್ ಬರೆದಿದ್ದಾರೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂಥೇಳಿ. ಬಹಳ ಸುಂದರವಾದಂಥ ಚಿತ್ರ, ಎಲ್ಲ ಪರ್ಫೆಕ್ಟ್ ಇತ್ತು, ಆದರೂ ಹೀಗೆ ಬರೆದ್ರು. ಅವಾಗ ಅವ್ರ ಮಿತ್ರ ಹೇಳ್ತಾನೆ, ನೀನು ನಾಳೆ ಒಂದು ಚಿತ್ರ ಇಳಿಸು, ವರ್ಸ್ಟ್ ಚಿತ್ರ ಇಳಿಸು, ಅದು ಏನೋ ಸರಿಯಾಗಿಲ್ಲ ಚಿತ್ರ, ಇದಕ್ಕೆ ತದ್ವಿರುದ್ಧವಾಗಿ ಇಳಿಸು, ಸಣ್ಣ ಹುಡುಗರು ಸಹಿತ ಇಳಿಸ್ಬೋದು, ಹಂಗೊಂದು ಚಿತ್ರ ಇಳಿಸಿ ಇದಕ್ಕೆ ಯಾವ ರೀತಿ ಸರಿ ಮಾಡ್ಬೋದು, ಇದನ್ನ ಸರಿ ಮಾಡ್ರಿ ಅಂಥೇಳಿ ಅದ್ರ ಕೆಳಗೆ ಬರ್ದಲ್ಲಿಟ್ಟು ಬಾ ಅಂತ ಹೇಳ್ದ. ಸರಿ, ಒಂದು ವರ್ಷ ಚಿತ್ರ, ಸಣ್ಣ ಮಕ್ಕಳು ಇಳಿಸ್ತಕ್ಕಂಥ ಒಂದು ಚಿತ್ರ, ಏನೋ ಭಾವನೆ, ಒಂದು ಚಿತ್ರ ಮಾಡಿಬಿಟ್ಟ, ಅಲ್ಲಿಟ್ಟ ಅದ್ರ ಕೆಳಗೆ ಬರ್ದ, ಈ ಚಿತ್ರದಲ್ಲಿ ಏನು ಸರಿ ಇಲ್ಲ ಅದನ್ನ ನೀವು ಸರಿ ಮಾಡ್ರಿ, ಹೇಗೆ ಬರೆದ್ರೆ ಚೆನ್ನಾಗಿರ್ತದೆ ನೀವು ಕಾಮೆಂಟ್ ಮಾಡ್ರಿ, ಅದರಲ್ಲಿ ಬರೀರಿ. ಒಬ್ಬರು ಬರಲಿಲ್ಲ ಸಾಯಂಕಾಲದವರೆಗೆ. ಯಾಕಂದ್ರೆ ಲೋಪದೋಷಗಳು ಕಾಣಿಸ್ತಾವ, ನೀವು ಸರಿ ಮಾಡ್ರಿ, ಇದನ್ನ ಹೇಗಿರ್ಬೇಕು ಹೇಳ್ರಿ ನೋಡೋಣ ಅಂತಂದ್ರೆ ಯಾವನು ಬರೋದಿಲ್ಲ ಮುಂದೆ. ಇದು ಜಗತ್ತಿನ ನಿಯಮ. ಆ ಚಿತ್ರಕಾರ ಬಹಳ ಸಂತೋಷ ಆಗ್ತದೆ, ಹೇಳ್ತಾನೆ ಅವ್ರ ಮಿತ್ರಗೆ, ಈಗ ನೀ ಹೇಳ್ದಂಗೆ ಇಟ್ಟಿದ್ದೆ, ಯಾರು ಅದನ್ನು ಸರಿಯಾಗಿ ಇಳಿಸ್ರಿ, ಕಿವಿ ಸರಿಯಾಗಿ ಇಳಿಸ್ರಿ, ಕಣ್ಣು ಸರಿಯಾಗಿ ಇಳಿಸ್ರಿ ಅಂದ್ರೆ ಅವ್ರಿಗೆ ಬರೋದಿಲ್ಲ, ಯಾರೂ ಇಳಿಸಿಲ್ಲ ಅಂತ ಹೇಳಿದಾಗ ಹೇಳ್ತಾನ, ಜನರು ನಮ್ಮ ದೋಷಗಳನ್ನ, ನಮ್ಮ ತಪ್ಪುಗಳನ್ನ ನೋಡ್ತಾ ಇರ್ತಾರೆ, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳವರಿಗೆ ಕಾಣಿಸೋದಿಲ್ಲ. ಪ್ರತಿ ಮನುಷ್ಯನಲ್ಲಿ ದೋಷ ಹುಡುಕೋದು ಅವ್ರದ್ದೊಂದು ಸ್ವಭಾವ, ಅದಕ್ಕೋಸ್ಕರ ನಾವು ಬಾಧೆ ಪಡಬಾರದು ಅಂತ ಹೇಳಿ ಆ ಮಿತ್ರ ಹೇಳ್ತಾನಂತ. ಇದೇ ರೀತಿ ಒಂದು ಐನ್ಸ್ಟೈನ್ ಅವ್ರದ್ದು ಸಂಘಟನೆ ಕೂಡ ಬರ್ತದೆ. ಅವರೊಂದು ಸ್ಕೂಲಿಗೆ ಹೋಗಿದ್ರು ಐನ್ಸ್ಟೈನ್ ಅವರು ಸ್ಕೂಲ್ನಾಗ ಮಕ್ಕಳಿಗೆ ಬೋರ್ಡ್ ಮೇಲೆ ಬರೆದು ತಿಳಿಸ್ಲಿಕ್ಕತ್ತಿದ್ರು. 2 + 2 4, 3 + 3 6, 4 + 4 8, 5 + 5 10 ಹೀಗೆಲ್ಲ ಬರ್ಕೋತ ಹೋಗಿ 9 + 9 17, 10 + 10 20 ಹೀಗೆ ಬರೆದು ಮಕ್ಕಳೆಲ್ಲ ಒಮ್ಮೆಲ್ಗೆ ಎದ್ದು ನಿಂತರು. ಸಾರ್ 9 + 9 17 ಅಲ್ಲ, 9 + 9 18, ನೀವು ರಾಂಗ್ ಬರೆದಿದ್ದೀರಿ. ಅವಾಗ ಅವ್ರು ಹೇಳಿದ್ರು, ನಾನು ನಿಮಗೊಂದು ತಿಳಿಸ್ಬೇಕಂತ ರಾಂಗ್ ಬರೆದಿದ್ದೆ, ನೀವಿಷ್ಟೆಲ್ಲ ಸರಿ ಬರೆದಾಗ ಸರಿ ಇದೆ ಸರ್ ಅಂತ ಯಾರು ಅಂದಿಲ್ಲ. ಕನಿಷ್ಠ ತಲೆ ಆಡಿಸಿ ಇಲ್ಲ ಕರೆಕ್ಟ್ ಬರಿತಾ ಇದ್ದಾರೆ ಸರ್ ಅಂತ ಕೂಡ ಅಂದಿಲ್ಲ. ನಾನು ಒಂದು ತಪ್ಪು ಬರೆದ್ರೆ ಇಷ್ಟು ಆವೇಶದಿಂದ ಅಷ್ಟು ಮಂದಿ ಎದ್ದು ನಿಂತಿದ್ದೀರಿ, ಸರ್ ಇದು ತಪ್ಪದ ಅಂತ. ಇದು ಮನುಷ್ಯನ ಮೂಲ ಸ್ವಭಾವ, ಯಾರ್ದಾದ್ರೂ ದೋಷನೇ ನೋಡ್ತಕ್ಕಂಥದ್ದು ಅಂಥೇಳಿ ಐನ್ಸ್ಟೈನ್ ಅವ್ರು ಹೇಳ್ತಾರಂತ. ಸಾಧಾರಣವಾಗಿ ನಮ್ಗೆ ಯಾರು ಏನೋ ಅಂದ್ರೂ ಕೂಡ ನಾವು ಇದಕ್ಕೆ ರೆಸ್ಪಾನ್ಸ್ ಆಗ್ಲಾರ್ದಂತ ಒಂದು ಅಭ್ಯಾಸನ ಹಾಕೋಬೇಕು. ಯಾರೇನೋ ಅಂತಿರ್ತಾರೆ, ಯಾರೇನೋ ನಮ್ಮ ದೋಷಗಳು ಹುಡುಕ್ತಿರ್ತಾರೆ, ಯಾರೇನೋ ಮನಸ್ಸಿಗೆ ಬಂದಂಗೆ ಮಾತಾಡ್ತಿರ್ತಾರೆ, ನಾವು ಅದಕ್ಕೆ ರೆಸ್ಪಾಂಡ್ ಆಗ್ಬಾರ್ದು, ಮೌನ ಇರಬೇಕು. ಮೌನಂ ಪಂಡಿತ ಲಕ್ಷಣ, ಮೌನಂ ಕಲಹನ್ ನಾಸ್ತಿ ಅಂತ ಹೇಳಿ ಮೌನದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಯಾವನೋ ನಮ್ಮ ಕತ್ತಿ ಅಂತ ಬೈತಾನೆ, ನಾವು ಒದರ್ಲಿಕ್ಕೆ ಚಾಲು ಮಾಡಿಬಿಟ್ಟೆವು, ಸಿಟ್ಟಿಗೆ ಏರಿದೇವಪ್ಪ ಅಂತಂದ್ರೆ ಅವ ಅಂದಿದ್ದು ಕರೆಕ್ಟ್ ಆಗ್ತದೆ. ನಮ್ಗೆ ಯಾರೋ ನಾಯಿ ಅಂತ ನಾವು ಒದರ್ಲಿಕ್ಕೆ ಚಾಲು ಮಾಡಿಬಿಟ್ಟೆವು, ಎಮೋಷನ್ ಆದೇವು ಅಂದ್ರೆ ಅವ ಅಂದಿದ್ದು ಕರೆಕ್ಟ್ ಆಗ್ತದೆ. ಕಾರಣ ಅವ ಅಂದಿದ್ದು ಕರೆಕ್ಟ್ ಆಗ್ಬಾರ್ದು, ನಾವು ಮೌನವಾಗಿ ಸುಮ್ಮನೆ ಮುಗುಳ್ನಕ್ ಬಿಟ್ರೆ ಅವನಿಗೆ ಇನ್ಸಲ್ಟ್ ಆಗ್ತದೆ. ಹೀಗೆ ಪ್ರತಿ ಮನುಷ್ಯಗ ಇದು ಮಾಡೋರು ಇರ್ತಾರ, ಯಾವುದೋ ಒಂದು ಅಪವಾದಗಳು ಹೊರಿಸೋದು, ಯಾವುದೋ ಒಂದು ತಪ್ಪುಗಳನ್ನು ಹೇಳೋದು,
ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ ಹಾಗೆ ಮಾಡ್ಬೇಕಾಗಿತ್ತು, ನೀವು ಎಷ್ಟೇ ಒಳ್ಳೇದು ಮಾಡ್ರಿ, 100ರಲ್ಲಿ 99 ಒಳ್ಳೇದು ಮಾಡ್ರಿ, ಒಂದ್ ಅವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅದನ್ನೇ ಹಿಡ್ಕೊಂಡು ಕೊಡ್ತಾರೆ, ಇದು ಮಾಡಿಲ್ಲ ಅಂತ. 99 ನೀವು ಅವ್ರಿಗೆ ಸಹಾಯ ಮಾಡಿದ್ದು ಒಳ್ಳೇದು ಮಾಡಿದ್ದು ಮರ್ತು ಬಿಡ್ತಾರ. ಆ ಒಂದು ಮಾಡ್ಲಾರ್ದನ್ನೇ ಮತ್ತೆ ಎಲ್ಲರ ಮುಂದೆ ಹೇಳ್ತಾ ಇರ್ತಾರೆ. ಇದು ಮನುಷ್ಯನ ಮೂಲ ಸ್ವಭಾವ. ಕಾರಣ ನಾವು ಅದಕ್ಕೆ ರೆಸ್ಪಾಂಡ್ ಆಗ್ಲಾರ್ದಂಗ ಸರಿಯಾದಂತಹ ಇದರಲ್ಲಿಂದ ಪ್ರತಿಯೊಂದಕ್ಕೆ ನಾವು ಆನ್ಸರ್ ಕೊಡೋದು ಅವಶ್ಯಕತೆ ಇಲ್ಲ. ಯಾರು ಏನೋ ಮಾತಾಡ್ತಿರ್ತಾರ, ಅವ್ರ ಪ್ರತಿಯೊಬ್ಬರಿಗೆ ಹಿಂಗ ನಾವು ಆನ್ಸರ್ ಕೊಡ್ಲಾರ್ದಂಗ ಮೌನವಾಗಿದ್ದು ಬಿಟ್ರ ಅವ್ರಿಗೆ ಅದ್ರ ಆನ್ಸರ್ ಸಿಗ್ತದೆ. ಮೌನದಲ್ಲಿ ಹೆಚ್ಚಿನ ಆನ್ಸರ್ ಕೊಡ್ತಕ್ಕಂಥ ಶಕ್ತಿ ಅದು. ನೀವು ವಾದ ವಿವಾದ ಮಾಡಿದಲ್ಲಿ ಎಷ್ಟು ಆನ್ಸರ್ ಕೊಡೋಷ್ಟು ಅದು ಇದಿರೋದಿಲ್ಲ. ಮೌನವಾಗಿ ಸುಮ್ಮನೆ ಮುಗುಳ್ನಾಗ್ತಾ ಇದ್ದು ಬಿಟ್ರ ಅವ್ರಿಗೆ ಏನೋ ಆನ್ಸರ್ ಕೊಡೋದು ಬೇಕಾಗಿಲ್ಲ, ಅವ್ರಿಗೆ 1000 ಟೈಮ್ಸ್ ಆನ್ಸರ್ ಸಿಕ್ಬಿಡ್ತದೆ. ಇದನ್ನ ನಾವೆಲ್ಲ ನಿತ್ಯ ಜೀವನದಲ್ಲಿ ಅಭ್ಯಾಸ ಹಾಕೊಳ್ಬೇಕು. ಯಾರು ಏನೋ ಮಾತಾಡ್ತಿರ್ತಾರೆ ಅಂತ ಹೇಳಿ ನಾವು ಮನಸ್ಸಿಗೆ ಹಚ್ಕೊಂಡು ಗಾಬರಿಯಾಗಿ ನಮ್ಗೆ ಹೀಗಂದ್ರು ಬಂಧು ಬಳಗದಲ್ಲಿ, ಮಿತ್ರರಲ್ಲಿ, ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಯಾರ್ಯಾರೋ ಏನೇನೋ ಅವ್ರ ಯೋಗ್ಯತೆ ತಕ್ಕಂತ ಮಾತಾಡ್ತಿರ್ತಾರೆ. ಬಹಳ ಮಂದಿ ಅದನ್ನ ಆವೇದನೆ ಮಾಡ್ಕೊಂಡು ನಮ್ಗೆ ಹೀಗಂದ್ರು, ನಾವು ಹಾಗಲ್ಲ, ನಾವು ಬಹಳ ಪ್ರಾಮಾಣಿಕರು, ನಾವು ಹಾಗ ಅಂತ ಹೇಳಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರ. ಪ್ರೂವ್ ಮಾಡೋದ ಅವಶ್ಯಕತೆ ಇರೋದಿಲ್ಲ. ಮೌನವಾಗಿದ್ದು ಬಿಟ್ರೆ ಅವರಿಗೆ ಕಾಲನೇ ಉತ್ತರ ಕೊಡ್ತದೆ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.